ಏನು ವಿಷಯ? ಯಾಕೆ ಏನು ಮಾತಾಡಬೇಕು ಅಂತ ಕರೆದಲ್ಲ? ಫೋನಲ್ಲಿ ಹೇಳಿದ್ರು ಹೇಳಿಲ್ವಲ್ಲ? ಯಾಕೆ ಏನಾಯಿತು? ಮನೇಲಿ ಏನಾದರೂ ಸಮಸ್ಯೆ ಆಯಿತಾ? ಅಯ್ಯೋ, ದೊಡ್ಡ ಸಮಸ್ಯೆನೇ ಆಗ್ಬಿಟ್ಟಿದೆ ಇವಾಗ. ಏನು ಮಾಡೋದು ಅಂತಾನೆ ಒಂದು ಗೊತ್ತಾಗ್ತಾ ಇಲ್ಲ. ಆಯಿತು, ಗಾಬರಿ ಆಗಬೇಡ. ಏನಂತ ಹೇಳು ನೋಡೋಣ. ಏನೇ ಸಮಸ್ಯೆ ಇದ್ರೂ ಬಗೆಹರಿಸೋಕ್ಕೆ ಪ್ರಯತ್ನ ಪಡಬೇಕು. ಗಾಬರಿ ಆದರೆ ಏನೂ ಆಗಲ್ಲ ಅದರಿಂದ. ಅಣ್ಣನಿಗೆ ಅಪ್ಪ ಅಮ್ಮ ನೋಡಿರೋ ಹುಡುಗಿ ಇಷ್ಟ ಆಗಿಲ್ಲ. ಅಂದರೆ ಅಪ್ಪ ಹೇಳ್ತಾ ಇದ್ದಾರೆ ನನ್ನ ಫ್ರೆಂಡ್ ಮಗಳು, ಅವಳನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ. ಆದರೆ ಅಣ್ಣ ಮೊದಲನೇ ಹುಡುಗಿ ನೋಡಿದ್ನಲ್ಲ, ಆ ಹುಡುಗಿನೇ ಇಷ್ಟ, ನಾನು ಆ ಹುಡುಗಿನೇ ಮದುವೆ ಆಗೋದು ಅಂತ ಇವನು ಅಂತಿದ್ದಾನೆ. ಏನೋ ಹೌದಾ? ನಿಮ್ಮ ಅಣ್ಣ ಹಂಗಂತ ನಿಮ್ಮ ಅಪ್ಪ ಅಮ್ಮನ ಹತ್ರನೇ ಹೇಳಿದ್ರಾ? ಇಲ್ಲ ಇಲ್ಲ, ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳಿಲ್ಲ ನಮ್ಮ ಅಣ್ಣ. ನಾನು ಬಲವಂತ ಮಾಡಿ ಕೇಳಿದ್ದಕ್ಕೆ ನನ್ನ ಹತ್ರ ಹೇಳಿದ್ದು. ಏನಾಯಿತು, ಯಾಕೆ ಈ ಥರ ಸಪ್ಪಗಿದ್ಯಾ, ಮಾತಾಡ್ತಾನೆ ಇಲ್ವಲ್ಲ ಅಂತ. ಹುಡುಗಿ ನೋಡ್ಕೊಂಬಂದಾಗ ಖುಷಿಯಾಗಿದ್ದ. ಆದರೆ ಅಪ್ಪ ಯಾವಾಗ ನನ್ನ ಫ್ರೆಂಡ್ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಅಂದರು, ಆಗ್ಲಿಂದ ಅಣ್ಣ ಮನೇಲಿ ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಿರ್ಲಿಲ್ಲ, ಏನೂ ಇಲ್ಲ. ನನಗೆ ಅನುಮಾನ ಬಂದು ಕೇಳಿದೆ, ಯಾಕೆ ಏನಾಯಿತು, ನನ್ನ ಹತ್ರನಾದರೂ ಹೇಳ್ಕೊ ಅಂತ. ಅವಾಗ ಹೇಳ್ದ, ನೋಡೋ ನನಗೆ ಆ ಹುಡುಗಿ ಇಷ್ಟ ಆಗಿದ್ದಾಳೆ, ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಆದರೆ ಈ ವಿಚಾರನ ಅಪ್ಪ ಅಮ್ಮನಿಗೆ ಹೇಗೆ ತಿಳಿಸೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಪ್ಪ ಬೇರೆ ಹೇಳ್ತಾ ಇದ್ರು, ನನ್ನ ಫ್ರೆಂಡ್ ಮಗಳು, ಅವಳು ನನಗಂತೂ ತುಂಬ ಖುಷಿಯಾಗಿದೆ, ಅವಳನ್ನೇ ಮದುವೆ ಮಾಡ್ಕೋಬೇಕು, ತುಂಬ ವರ್ಷಗಳ ನಂತರ ನನ್ನ ಸ್ನೇಹಿತ ಸಿಕ್ಕಿದ್ದಾನೆ ಅಂತ. ಅಣ್ಣ ನೋಡಿದ್ರೆ ಹೀಗೆ ಹೇಳ್ತಾನೆ, ಅಪ್ಪ ನೋಡಿದ್ರೆ ಹಾಗೆ ಹೇಳ್ತಾರೆ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿನ್ನ ಹತ್ರನಾದರೂ ಹೇಳ್ಕೊಳ್ಳೋಣ, ನೀನು ಏನಾದರೂ ಹೇಳ್ತೀಯಾ ಅಂತ ಹೇಳೋಣ ಅಂತ ನಿನ್ನ ಕರೆಸ್ದೆ ಅಷ್ಟೇನೆ. ಏನು ಮಾಡ್ತೀಯಾ ಇವಾಗ? ನೋಡಿದ್ರೆ ನಿಮ್ಮಪ್ಪ ಬೇರೆ ಹೇಳ್ತಾ ಇದ್ದಾರೆ ಸ್ನೇಹಿತನ ಮಗಳು ಅಂತ, ಅವರಿಗೂ ಮಾತು ಕೊಟ್ಟು ಬಂದಿದ್ದಾರೆ ಅಂತೀಯಾ? ಹೇಗೆ ಇದನ್ನೆಲ್ಲ ಮಾಡ್ತಿರೋ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ನೀನೇನಾದರೂ ಹೇಳ್ತೀಯ ಅಂದರೆ ನೀನು ಇದೇ ಮಾತಾಡ್ತೀಯಲ್ಲ. ನೋಡು, ಅಣ್ಣನ ಮದುವೆ ಆದ್ರೇ ನಂದು ನಿಂದು ಮದುವೆ ಆಗಕ್ಕೆ ಸಾಧ್ಯ. ಹೌದು ಕಣೋ, ನನಗೂ ಗೊತ್ತು ನಿಮ್ಮ ಅಣ್ಣನ ಮದುವೆ ಆದರೆ ನಮ್ಮ ಮದುವೆನೂ ಆಗಕ್ಕೆ ಸಾಧ್ಯ ಅಂತ. ಇದು ಯೋಚನೆ ಮಾಡೋಕ್ಕಾದ್ರೂ ಟೈಮ್ ಕೊಡು. ನೀನು ಸಡನ್ನಾಗಿ ಈ ಥರ ಅಂದರೆ ನಾನು ಏನು ಹೇಳಿ ನಿನಗೆ? ಎಷ್ಟಾದರೂ ಟೈಮ್ ತಗೋ, ನಿನಗೇನು ಅನಿಸುತ್ತೆ ಅಂತ ನೀನು ಹೇಳು. ನಾನು ವಿಚಾರ ಮಾಡ್ತೀನಿ ಏನು ಮಾಡ್ಬೋದು ಅಂತ. ಅಣ್ಣನಿಗೇನೋ ಧೈರ್ಯವಾಗಿ ಹೇಳ್ಬಿಟ್ಟಿದ್ದೇನೆ, ಅಯ್ಯೋ ಇಷ್ಟೇ ತಾನೇ ಬಿಡು, ನಾನು ಸರಿ ಮಾಡ್ತೀನಿ ಇದನ್ನೆಲ್ಲ ಅಂತ. ಆಯಿತು, ಮೊದಲು ನಿಮ್ಮ ಅಮ್ಮನ ಹತ್ರ ಮಾತಾಡಿ. ನಿಮ್ಮ ಅಮ್ಮನ ಜೊತೆ ಚೆನ್ನಾಗಿದೆಯಲ್ಲ ನೀನು, ಅಮ್ಮನ ಹತ್ರ ಮಾತಾಡು. ಅಣ್ಣ ಈ ಥರ ಆ ಹುಡುಗಿ ಇಷ್ಟಪಟ್ಟಿದ್ದಾನಂತೆ, ಅವಳನ್ನೇ ಮದುವೆ ಆಗಲಿ ಬಿಡಮ್ಮ ಅಂತ. ನಿಮ್ಮಮ್ಮನಿಗೂ ಮಕ್ಕಳು ಖುಷಿನೇ ಮುಖ್ಯ ಅಂತ ಹೇಳ್ತಾ ಇರ್ತೀಯಲ್ಲ ಯಾವಾಗ್ಲೂ. ಹೌದು, ಇದಕ್ಕಿಂತ ಮುಂಚೆ ಆಗಿದ್ರೆ ಪರವಾಗಿರಲಿಲ್ಲ, ಬೇರೆ ಯಾರ ಹುಡುಗಿ ಆಗಿದ್ರು ಪರವಾಗಿರಲಿಲ್ಲ. ಈಗ ನೋಡಿದ್ರೆ ಅಪ್ಪನ ಸ್ನೇಹಿತನ ಮಗಳೇ ಅಲ್ವಾ, ಅದೇ ಆಗಿರೋದು ಈಗ ತೊಂದರೆ, ಏನು ಮಾಡೋದು ಅಂತ. ಆದರೆ ಏನಂತೆ, ಸ್ನೇಹಿತನ ಮಗಳಾದರೆ ಏನು, ನಿಮ್ಮ ಅಣ್ಣಂಗೆ ಇಷ್ಟ ಇರೋ ಹುಡುಗಿನ ಮದುವೆ ಆಗಬಾರ್ದು ಅಂತ ಏನಾದ್ರು ಇದೆಯಾ? ಆಗಲ್ಲ, ಅಪ್ಪನ ತುಂಬ ಹಳೆಯ ಗೆಳೆಯ ಅಂತೆ ಅವರು, ಮತ್ತೆ ಸಂಬಂಧಿಕರಾಗ್ತೀವಿ ಅಂತ ತುಂಬ ಖುಷಿಯಾಗಿದ್ದಾರೆ ಅಪ್ಪನೂ. ಈಗ ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಆಗಿದ್ರೆ ಆ ಹುಡುಗಿನ ನೀನೇ ಮದುವೆ ಆಗ್ಬಿಡು. ನಿಮ್ಮ ಅಣ್ಣಂಗೆ ಅವ್ರನ್ನೂ ಇಷ್ಟಪಟ್ಟಿರೋ ಹುಡುಗಿನ ಕೊಟ್ಟು ಮದುವೆ ಮಾಡಿದ್ರೆ ಆಯಿತು. ಹೇಗೆ ಹೇಳ್ತೀಯ ನೋಡು, ನಿನಗೇನು ತಮಾಷೆ ಅನ್ನಿಸ್ತಾ ಇದೆಯಾ? ನಾನು ಸೀರಿಯಸ್ ಆಗಿ ಮಾತಾಡಿದ್ರೆ ನೀನು ತಮಾಷೆ ಮಾಡ್ತೀಯಲ್ಲ. ಮತ್ತೆ ಇನ್ನೇನು ಮಾಡೋದು, ನಿಮ್ಮ ಅಪ್ಪನ ಸಂಬಂಧನೂ ಮುಂದುವರಿಬೇಕು, ನಿಮ್ಮ ಅಣ್ಣನಿಗೂ ಬೇಜಾರಾಗಬಾರ್ದು ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ಹಂಗೆ ಹೇಳಿದೆ ಅಷ್ಟೇ. ಆ ಥರ ಎಲ್ಲ ಆಗೋ ಆಗಿದ್ರೆ ನಾನು ಯಾವಾಗಲೂ ಯಾರನ್ನೋ ಆಗ್ತಾ ಇದ್ದೆ. ನಿನ್ಯಾಕೆ ಇಷ್ಟಪಟ್ಟು ಇಷ್ಟು ವರ್ಷ ಕಾಯ್ತಾ ಇದ್ದೆ ಹೇಳು? ಹಾಂ, ನೀನೆಲ್ಲಿ ಕಾಯ್ತಾ ಇದೆಯಾ? ನಾನು ಕಾಯ್ತಾ ಇರೋದು. ಯಾವಾಗ ನೋಡಿದ್ರು ನಮ್ಮ ಅಣ್ಣನ ಮದುವೆ ಆದಮೇಲೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೋ ನೀನು. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ, ನಮ್ಮ ಅಣ್ಣನ ಮದುವೆ ಆದಮೇಲೆ ನಮ್ಮ ಮದುವೆ ಆಗೋದು. ಇಲ್ಲಾಂದರೆ ಆ ಹುಡುಗಿ ಹತ್ರನೇ ಹೋಗಿ ಮಾತಾಡಿ, ಈ ಥರ ನಮ್ಮ ಅಣ್ಣಂಗೆ ಇಷ್ಟ ಇಲ್ಲ ನಿಮ್ಮನ್ನ ಮದುವೆ ಆಗೋದಕ್ಕೆ, ನೀವೇ ಹೇಳಿ ನನಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಅಂತ. ಆ ಹುಡುಗಿ ಏನಾದರೂ ಒಪ್ಪಲಿಲ್ಲ ಅಂದರೆ ಏನು ಮಾಡೋದು? ಅವಳಿಗೂ ಅಣ್ಣ ಇಷ್ಟ ಆಗಿ ಅವನ್ನೇ ಮದುವೆ ಆಗ್ತೀನಿ ಅಂದರೆ ಏನು ಮಾಡೋದು? ಹೋಗಿ ಮಾತಾಡೋದು ತಾನೇ ಗೊತ್ತಾಗೋದು. ಹೋಗಿ ಮೊದಲು ಹುಡುಗಿ ಹತ್ರ ಮಾತಾಡಿ ನೋಡೋಣ ಅವ್ರೇನು ಹೇಳ್ತಾರೆ ಅಂತ. ಆ ಹುಡುಗಿಗೂ ನಿಮ್ಮ ಅಣ್ಣ ಇಷ್ಟ ಆಗಿದ್ದಾಳೋ ಇಷ್ಟ ಆಗಿಲ್ವೋ ಗೊತ್ತಿಲ್ವಲ್ಲ. ಹೌದು, ಹಾಗೆ ಮಾಡ್ತೀವಿ ಇರೋ. ಆ ಹುಡುಗಿಗೆ ಏನಾರ ನಮ್ಮ ಅಣ್ಣ ಇಷ್ಟ ಆಗಿಲ್ಲ ಅಂದರೆ ಅದು ಒಳ್ಳೆಯದೇ ಆಗುತ್ತೆ. ಅದನ್ನೇ ಹೇಳಿದ್ದು, ಮೊದಲು ಆ ಹುಡುಗಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿ, ಆಮೇಲೆ ಮುಂದುವರಿರಿ. ಹೋಗ್ಲಿ, ನಿಮ್ಮ ಅಣ್ಣ ಇಷ್ಟಪಟ್ಟಿರೋ ಹುಡುಗಿ ಹತ್ರನಾದ್ರೂ ಮಾತಾಡಿದ್ದೀರಾ? ಆ ಹುಡುಗಿಗಾದ್ರೂ ಇಷ್ಟ ಇದೆಯಾ ನಿಮ್ಮ ಅಣ್ಣ ಅಂತ? ಆ ಹುಡುಗಿದೇನು ಅಭಿಪ್ರಾಯ ಇಲ್ಲ, ಅವ್ರ ಅಮ್ಮ ಹೇಗೆ ಹೇಳ್ತಾರೋ ಹಾಗೆ ಅಂತ ಹೇಳ್ತಾ ಇದ್ರು ಅವರು. ಇಬ್ಬರ ಹತ್ರನೂ ಒಂದ್ಸಲ ಹೋಗಿ ಮಾತಾಡಿ. ಹಾಗೆ ಮಾಡ್ತೀವಿ. ಅಪ್ಪನ ಫ್ರೆಂಡ್ ಮಗಳ ಹತ್ರನೂ ಮಾತಾಡ್ತೀವಿ,
ಮತ್ತು ಅಣ್ಣ ಇಷ್ಟಪಟ್ಟಿರೋ ಹುಡುಗಿ ಹತ್ರನೂ ಮಾತಾಡ್ತೀವಿ. ಆವಾಗ ನೋಡೋಣ, ನಿರ್ಧಾರ ತಗೊಳ್ಳೋದಕ್ಕೆ ಸುಲಭ ಆಗುತ್ತೆ ನಮಗೂ. ಅಪ್ಪ, ಇವಾಗ ನನ್ನ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಅದಕ್ಕೆ ನಿನ್ನೆ ಹೇಳಿದ್ದು, ತುಂಬ ಬುದ್ಧಿವಂತೆ ನೀನು ಅಂತ. ನನಗಂತೂ ನಿನ್ನೆಯಿಂದ ತುಂಬ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಏನು ಮಾಡೋದು ಅಂತ ಎಷ್ಟು ಯೋಚನೆ ಮಾಡಿದ್ರು ಏನೂ ಉಳಿತಾ ಇರಲಿಲ್ಲ. ಅಣ್ಣನಿಗೇನೋ ಹೇಳೋದು ಹೇಳ್ಬಿಟ್ಟು ನನಗೆ ಭಯ ಆಗ್ತಾ ಇತ್ತು ಏನು ಮಾಡೋದು ಅಂತ. ನಾವು ಮೊದಲು ಅಪ್ಪ ಅಮ್ಮನ ಹತ್ರನೇ ಮಾತಾಡೋಣ ಅಂತ ಅಂದ್ಕೊಂಡಿದ್ವಿ. ಬೇಡ ಮೊದಲು ಅಪ್ಪ ಅಮ್ಮನ ಹತ್ರ ಮಾತಾಡಬೇಡಿ. ಫಸ್ಟು ಹುಡುಗಿ ಹತ್ರ ಹೋಗಿ ಮಾತಾಡಿ, ಆಮೇಲೆ ಅಪ್ಪ ಅಮ್ಮನ ಹತ್ರ ಮಾತಾಡಿ. ಆಯಿತು, ಹಾಗೆ ಮಾಡ್ತೀವಿ, ನೀನು ಹೇಳ್ದಂಗೆ ಮಾಡ್ತೀವಿ. ಮೊದಲು ಅಣ್ಣನ ಹತ್ರ ಮಾತಾಡ್ತೀನಿ. ಅಪ್ಪ, ಈಗ ನೋಡೋ ನಿನ್ನ ಮುಖ ನೋಡ್ಬೋದು, ಬಂದಾಗಂತೂ ನೋಡೋಕ್ಕೆ ಆಗ್ತಾ ಇಲ್ಲ ನಿನ್ನ ಮುಖನ. ಆ ಥರ ಇದ್ದೆ, ಏನೋ ತಲೆ ಮೇಲೆ ಬಿದ್ದೋಗಿರೋ ಥರ. ಹೌದು, ಮತ್ತೆ ಟೆನ್ಷನ್ ಆಗಲ್ವಾ ಈ ಥರ ಎಲ್ಲ ಆದರೆ? ಆಯಿತು, ನನಗೆ ಟೈಮ್ ಆಗ್ತಾ ಇದೆ. ನಾನು ಏನಾಯಿತು ಏನೋ ಅಂತ ಅರ್ಜೆಂಟಾಗಿ ಓಡಿ ಬಂದಿದ್ದಾಯಿತು. ಸರಿ, ಬರ್ತೀನಿ. ಏನಾಯಿತು ಅಂತ ಫೋನಲ್ಲಾದರೂ ಹೇಳು, ಸರಿನಾ? ಈ ಥರ ಇರಬೇಡ ನೀನು. ಆಯಿತು ಕಣೆ, ಫೋನಲ್ಲಾದರೂ ಹೇಳ್ತೀನಿ ಏನಾಯಿತು ಅಂತ. ಮತ್ತೆ ಸಿಗೋಣ.